ಇವತ್ತು 2ನೇ ದಿನ ಜಾತ್ರೆ. ಇದಕ್ಕೆ ಹುಚ್ಚಪ್ಪಜ್ಜಿನ ಏನು ಅಂತಾರೆ ಗಾಯ್ಸ್. ನನ್ನ ಚಕಡಿಗೆ ಸೇಮ್ ಆನಿ. ಒಂದು ವರ್ಷ ನೋಡಿ ಗಾಯ್ಸ್. ಇನ್ನೇ ಇದು ತೇರು ಈ ರೀತಿ ಆಗೋದು. ತೇರು ಮಾಡಿಸಿನ 36 ವರ್ಷ ಆಯ್ತಂತ ನೋಡಿ ಗಾಯ್ಸ್. ಹೇಗಿದೆ? ಹೇ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗಾಯ್ಸ್. ಗಾಯ್ಸ್ ನಾವಿವತ್ತು ಕಾಲೇಜಿಲ್ಲ ಯಾಕಂದ್ರೆ ಗಾಯ್ಸ್ ಇವತ್ತು ಗುಡ್ ಫ್ರೈಡೇ ಅಲ್ಲ, ಅಂದ್ರೆ ಇದೆ ಗುಡ್ ಫ್ರೈಡೇ ಅಂದ್ರೆ ಚಲೋ ಶುಕ್ರವಾರ ಅಂತಂದು ಬಂದಿತ್ತು ಗಾಯ್ಸ್. ಅದಕ್ಕೆ ಇವತ್ತು ಕಾಲೇಜ್ ಸೂಟಿ ಐತೆ ಗಾಯ್ಸ್. ಇವತ್ತು ನಮ್ಮ ಊರಲ್ಲಿ ಡೇ 2 ಅಂದರೆ ಇವತ್ತು 2ನೇ ದಿನ ಜಾತ್ರೆ. ಅಂತ ನಿನ್ನೆ ಒಂದು ದಿನ ಆಯಿತು, ಇವತ್ತೊಂದು ದಿನ ಲಾಸ್ಟ್ ಜಾತ್ರೆ. ಅದಕ್ಕೆ ನಾವು ಬೇಗನೆ ಎದ್ದು ಜಾಕ ಅದು ಮಾಡಿ ಮುಂಜಾನೆ ಕೆಲಸ ಎಲ್ಲ ಮುಗಿಸ್ಕೊಂಡ್ವಿ. ನಮ್ಮ ಮಮ್ಮಿಯಾರು ದೌಡ್ಯದ್ದು ಇವತ್ತು ಕಡುಬು ಮಾಡ್ಯಾರ ಗಾಯ್ಸ್. ಅಂದ್ರೆ ಇವತ್ತು ನಿನ್ನೆ ಜಾತ್ರೆ ತೇರಿರೋದು. ಇವತ್ತು ಕಡುಬಿನ ಕಾಳಗ ಅಂತಂದು ಇದೆ. ಕಡುಬಿನ ಕಾಳಗ ನಮ್ಮ ಊರಲ್ಲಿ ಕಾಮದಿನದಲ್ಲಿ 2ನೇ ದಿನ ಕಡುಬಿನ ಕಾಳಗ ಅಂತ ಮಾಡ್ತಾರೆ. ಅದಕ್ಕೆ ನಾವು ದೇವರಿಗೆಲ್ಲ ಈಗ ಕಡುಬು ಮಾಡ್ಯಾರ ನಮ್ಮವರು. ಕಡುಬರು ಮಾಡಿ ಈಗ ಎಡೆ ಮಾಡ್ಯಾರ. ಬಾಳೆಹಣ್ಣು, ಕಡುಬು, ತೆಂಗಿನಕಾಯಿ ತೊಗೊಂಡು ಹೋಗಿ ಈಗ ತೇರಿಗೆ ಮತ್ತಿಲ್ಲಿ ಕರಬಸಜ್ಜನಗುಡಿ ಅಂತ ಐತೆ ಅಲ್ಲಿ ಗಾಯ್ಸ್. ಮತ್ತು ಇಲ್ಲಿ ನಮ್ಮ ಊರು ಬಸ್ ಸ್ಟ್ಯಾಂಡ್ ಗಾಳೆಮ್ಮ ಐತಿ, ಅಲ್ಲಿ 3. ಇಲ್ಲಿ ಇನ್ನೊಂದು ದ್ಯಾಮೋದುರ್ಗ ಗುಡಿ ಐತಿ, ಅಲ್ಲಿ ಒಂದು 4 ಬತ್ತಲ್ಲಿ ಹೋಗಿ ಕಡುಬು ಮತ್ತು ಅನ್ನ, ಮುಳ್ಗಾಯಿ ಪಲ್ಯ ಇದೆಲ್ಲ ಏನೇನು ಇವತ್ತು ಅಡುಗೆ ಮಾಡ್ಯಾರ ಅನ್ನೋದು ತೊಗೊಂಡು ಕಡುಬು ತೊಗೊಂಡು ಹೋಗಿ ಎಡೆ ಹಿಡ್ಕೊಂಬರ್ಬೇಕು. ಕಡುಬಿನ ಕಾಳು ದಿನ ಕಡುಬು ಮಾಡಿ ಎಡೆ ಹಿಡಿದ ಕಡುಬಿನ ಕಾಳು ಗಾಯ್ಸ್. ಅದಕ್ಕೆ ನಾವು ಇವತ್ತು 2ನೇ ದಿನ ಜಾತ್ರೆ ಅಲ್ಲ, ಅದಕ್ಕೆ ಹೋಗಿ ತೇರಿಗೆ ಅದು ಎಡೆ ಹಿಡ್ಕೊಂಡು ಬರ್ಬೇಕು. ಬನ್ನಿ ಗಾಯ್ಸ್. ಈಗ ನಮ್ಮ ಅವ್ವ ಈಗ ನೋಡಿ ಎಲ್ಲ ನಂಗೆ ರೆಡಿ ಮಾಡಿ ಇಟ್ಟಾರೆ ಗುಡಿಗೆ ಒಯ್ಯಕ್ಕೆ. ಈಗ ಒಂದು ತೊಗೊಂಡು ಹೋಗ್ಬೇಕು. ನಮ್ಮ ಅವ್ವಾರ ಆಚೆ ಕಡೆ ಈ ಲೈನ ಬರ್ತಾವಲ್ಲ ಕಲ್ಮೇಶ್ವರ ಗುಡಿ, ಕರಬಸಜ್ಜನ ಗುಡಿ ಗೈಸ್. ಅದಕ್ಕೆ ಆ ಕಡೆ ಹೋಗ್ಕೊಂಡಂತ ಇಲ್ಲೇ ನಮ್ಮ ಹಿತ್ಲ ಕಡೆ ಇಲ್ಲೇ ನಿಂತು ಕಾಣ್ತೈತೆ. ಆಚೆ ಕಡೆ ನಮ್ಮ ಅವ್ವಾರ ಹೋಗ್ಯಾರ ದ್ಯಾಮೋದುರ್ಗನ ಗುಡಿ. ನಾ ಗಾಳೆಮ್ಮ, ಕರಬಸಜ್ಜನ ಗುಡಿ, ಕಲ್ಮೇಶ್ವರ ಗುಡಿಗೆ ನಾ ಹೋಗ್ಬೇಕು. ಬನ್ನಿ ಗಾಯ್ಸ್. ಈಗ ಗುಡಿಗೆ ಹೋಗಿಕೊಂಡು ಆಮೇಲೆ ನಾಷ್ಟ ಮಾಡ್ಬೇಕು. ನಾಷ್ಟ ಏನೂ ಇಲ್ಲ, ಮತ್ತು ಮನೆಯಾಗಿದ್ದ ದೌಡ್ ಕೆಲಸ, ಪೂಜೆ ಪುನಸ್ಕಾರ ಬರೀ ಇರಾಕತಿ ಗಾಯ್ಸ್. ಅದಕ್ಕೆ ಹೋಗಿ ಎಡೆ ಹಿಡ್ಕೊಂಡು ಬನ್ನಿ ದೇವಸ್ಥಾನಕ್ಕೆ ಗಾಯ್ಸ್. ಈಗ ಫೈನಲ್ ನಾವು ಇಲ್ಲಿ ಮತ್ತೆ ಈಗ ಎಡೆ ಕೊಡಕ್ಕೆ ಬಂದ್ವಿ. ಎಡೆ ಕೊಟ್ಟಿವಿ ನೋಡಿ ಗಾಯ್ಸ್. ಸೆಕೆಂಡ್ ಡೇ ಈಗ 2ನೇ ದಿನ ತೇರು ನಿಂತೈತಿ. ಇಲ್ಲಿ ತೇರಿಗೆ ಕಾಯಿ ಹೊಡೆಯೋದು ಎಡೆ ಕೊಡೋದು ಇಲ್ಲಿ ಕೊಡ್ತಾರೆ ಇವತ್ತು. ಅದಕ್ಕೆ ಇಲ್ಲಿ ತೇರಿಗೆ ಕಾಯೋದು ಹೊಡೋದು ಎಡೆ ಅದು ಕೊಟ್ವಿ. ಅಲ್ಲಿ ಒಳಗೆ ತಕ್ಕೊಂಡ್ರು ಗಾಯ್ಸ್. ನೋಡಿ ಗಾಯ್ಸ್, ಇಲ್ಲೇ ಇದು ಇದೆ ನೋಡಿ. ಇದು ಆನೆ ಹಂಗೆ ಇದು ಮಾಡ್ಯಾರ ಚಕಡ್ಯಾಗ. ಇದಕ್ಕೆ ಹುಚ್ಚಪ್ಪಜ್ಜಿನ ಏನು ಅಂತಾರೆ ಗಾಯ್ಸ್. ನನಗೂ ಅಷ್ಟೊಂದು ಗೊತ್ತಿಲ್ಲ. ನೋಡಿ ಯಾವ ರೀತಿ ಮಾಡ್ಯಾರ. ಇದಲ್ಲಿರುತ್ತೆ ಗಾಯ್ಸ್. ಇದನ್ನು ತಂದು ಪೂಜೆ ಮುಗಿಸ್ಕೊಂಡು ಡೊಳ್ಳು ಇದು ಜಾಂಗ್ ಬಾರಿಸಿದಾಗ ಇಲ್ಲಿ ತೇರು ಎಳಿತಾರೆ. ಆ ಶಾಸ್ತ್ರನ ಏನೇ ಇದೆ ಗಾಯ್ಸ್. ನೋಡಿ ಯಾವ ರೀತಿ ಮಾಡ್ಯಾರ ಚಕಡ್ಯಾಗ. ಇದು ನಿನ್ನ ತೋರಿಸ್ಬೇಕಂದ್ರೆ ಅಲ್ಲೆಲ್ಲ ಬಟ್ ಇವತ್ತು ಹುಲ್ಲು ಇರ್ತೈತಲ್ಲ ಗಾಯ್ಸ್, ಅದರಲ್ಲೇ ಮಾಡ್ಯಾರ. ನೋಡಿ ಚಕಡಿಗೆ ಸೇಮ್ ಆನೆ ನೋಡಿ ಗಾಯ್ಸ್. ಸೇಮ್ ಆನೆ ಥರನೇ ಇದೆ ನೋಡಿ. ಇವತ್ತು ಕಡುಬಿನ ಕಾಳಗಲ್ಲ ಗಾಯ್ಸ್. ಅದಕ್ಕೆ ಇಲ್ಲೇ ನಿಂತೈತಿ. ಇವತ್ತು ಅಲ್ಲಿ ಊರು ಬಸ್ ಸ್ಟ್ಯಾಂಡ್ ಆಗಿರ್ತೈತಿ ಜಾತ್ರೆ. ಬನ್ನಿ ಗಾಯ್ಸ್, ಈಗ ನಾವು ಹೋಗೋಣ ಮನೆ ಕಡೆ ಗಾಯ್ಸ್. ಇನ್ನು ಒಂದು ವರ್ಷ ನೋಡಿ ಗಾಯ್ಸ್. ಇನ್ನೇ ಇದು ತೇರು ಈ ರೀತಿ ಆಗೋದು. ತೇರು ಇಡೋ ಜಾಗ ಇದೆ ನೋಡಿ ಗಾಯ್ಸ್. ಇದು ಮೇಲಿಂದ ಬೇರೆ ಇಡ್ತಾರೆ, ಇದು ತೆಳಗಿನ ತೇರು ತೊಗೊಂಡು ಹೋಗಿ ಇಲ್ಲಿ ಇಡ್ತಾರೆ ಗಾಯ್ಸ್. ಈ ತೇರು ಮಾಡಿಸಿನ 36 ವರ್ಷ ಆಯ್ತಂತ ನೋಡಿ ಗಾಯ್ಸ್. ಹೇಗಿದೆ ನೋಡಿದ್ರಲ್ಲ ಗಾಯ್ಸ್. ಈಗ ಪೂಜಾರು ಮುಗೀತು. ಬನ್ನಿ ಈಗ ನಾವು ಮನೆ ಕಡೆ ಹೊಂಟೇವಿ. ಮನೆ ಕಡೆ ಹೋಗಿ ಸ್ವಲ್ಪ ನಾಷ್ಟಾರು ಮಾಡಿ ಮತ್ತೀಗ ಕೆಲಸ ಬಂದೈತಿ ಗಾಯ್ಸ್. ಆ ಕಡೆ ಹೋಗ್ಬೇಕು. ಲೆಟ್ಸ್ ಗೋ ಗಾಯ್ಸ್. ಹೋಗೋಣ ಗಾಯ್ಸ್. ನಾವು ಮುಂಜಾನೆ ಗುಡಿಗೆ ಹೋಗಿ ಬಂದು ನಾಷ್ಟ ಮಾಡಿ ಸ್ವಲ್ಪ ಕೆಲಸ ಇತ್ತು ಗಾಯ್ಸ್. ಅದನ್ನ ಮುಗಿಸ್ಕೊಂಬಂದು ಮಕ್ಕೊಂಡಾರೆ. ಈಗ ಆಗಲೇ ಅದು ಸ್ವಲ್ಪ ಚಹಾ ಕುಡಿದ್ವಿ. ಅಲ್ಲೇ ನಾನು ಫ್ರೆಂಡ್ಸ್ ಸ್ವಲ್ಪ ವಾಲಿಬಾಲ್ ಆಡಿದ್ವಿ. ವಾಲಿಬಾಲ್ ಆಡಿ ಈಗ ಬಂದು ಸ್ವಲ್ಪ ನೀರು ಕುಡಿದೆ. ಈಗ ಬಾಳೆಹಣ್ಣು ತಿನ್ನತ್ತೀನಿ ಗಾಯ್ಸ್. ಬಾಳೆಹಣ್ಣು ಬನ್ನಿ ಗಾಯ್ಸ್. ಇವತ್ತು ಇಲ್ಲೇ ನಮ್ಮ ಊರು ಬಸ್ ಸ್ಟ್ಯಾಂಡ್ ಅಂತ ಐತಿ ಗಾಯ್ಸ್. ಇಲ್ಲೇ ನಮ್ಮ ಮನೆಯಿಂದ ಒಂದು 150-100 ಮೀಟ್ರ್ ಆಗುತ್ತೆ ಗಾಯ್ಸ್. ಇಲ್ಲೇ ಐತಿ ಜಾತ್ರೆ. ಇವತ್ತು ಒಂದು 2ನೇ ದಿನ ಅಲ್ಲ ಕಡುಬಿನ ಕಾಳಗ. ಇವತ್ತೊಂದು ದಿನ ಮತ್ತು ಇನ್ನು ಮುಂದಿನ ವರ್ಷ ನೋಡಿ ಗಾಯ್ಸ್. ಮತ್ತು ಜಾತ್ರೆನೂ ಇವತ್ತು ಮುಗೀತು. ಮಳೆ ಗಾಳಿ ಬಿಟ್ಟಿತ್ತು ಗಾಯ್ಸ್. ಮಳೆಗಾಲ ಬಿಟ್ಟಿತ್ತು. ಸ್ವಲ್ಪ ಮಳೆ ಬಂದಂಗೆ ಆಯ್ತು, ಬಟ್ ಮಳೆ ಬರಲಿಲ್ಲ. ಈಗ ನಾವು ವಾಲಿಬಾಲ್ ಆಡಕತ್ತೀವಿ, ಬಟ್ ಅದು ಹನಿ ಬಂತು. ಬಟ್ ಒಂದೊಂದು ಹನಿ ಈಗಾರು ಬೀಳಾತದೆ ಗಾಯ್ಸ್. ಮಳೆನೂ ಭಾಳ ಬರೋಲ್ಲ.
ಜಾತ್ರೆ ಯಾರು ಫುಲ್ ನಡೆದೈತಿ ಗಾಯ್ಸ್ ಸಿಗಲ್ಲಿ ಅಲ್ಲೆಲ್ಲ ನೋಡ್ಕೊಂಡು ವಾಲಿಬಾಲ್ ಆಡಿ ಈ ಮನೆಗೆ ಬಂದ್ವಿ ಗಾಯ್ಸ್ ಈಗ ಬಾಳೆಹಣ್ಣು ತಿಂದು ನಮ್ದು ಅಸೈನ್ಮೆಂಟ್ ಬರೀಬೇಕು ಕಾಲೇಜಿಂದ ಅಸೈನ್ಮೆಂಟ್ ಬರಿಬೇಕು ಗಾಯ್ಸ್. ಓಕೆ ಗಾಯ್ಸ್, ಈ ವಿಡಿಯೋನ ಇಲ್ಲ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.